ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಏನಿದೆ 8ನೇ ದಿನಕ್ಕೆ ಬಂದು ಕಾಲು ಇಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಭಯ ಬೀಳಿಸ್ತಾ ಇದೆ ಯುದ್ಧ. ಭೀಕರವಾಗಿ ಅಟ್ಯಾಕ್ಗಳಾಗ್ತಿರುವಂತದ್ದು, ದಾಳಿ ಪ್ರತಿದಾಳಿಗಳು ಭಯಾನಕ ರೀತಿಯಲ್ಲಿ ಆಗ್ತಾ ಇದೆ. ಟೆಹರಾನ್ ಮೇಲೆ ಇಸ್ರೇಲ್ ಅತಿ ದೊಡ್ಡ ದಾಳಿಯನ್ನು ನಡೆಸಿದೆ. ಇರಾನ್ನ 16 ಡ್ರೋನ್ಗಳನ್ನ ಒಡೆಸ್ ಮಾಡಿದೆ ಇಸ್ರೇಲ್ ಸೇನೆ. ಪ್ರತೀಕಾರವಾಗಿ ತೈಲ ಸಂಗ್ರಹ ಘಟಕಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಯಾವುದಕ್ಕೂ ಕೂಡ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಇಸ್ರೇಲ್ ಯಾವ ರೀತಿ ದಾಳಿ ಮಾಡ್ತಾ ಇದೆ ನೋಡಿ, ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಕೂಡ ಅಟ್ಯಾಕ್ ಗಳನ್ನ ಮಾಡ್ತಾ ಇದೆ. ದುಬೈ ಏರ್ಪೋರ್ಟ್ ಬಳಿಯ ಡ್ರೋನ್ ದಾಳಿಯಾಗಿದೆ. ವಿಮಾನವನ್ನ ಧ್ವಂಸಗೊಳಿಸಲಾಗಿದೆ. ದುಬೈ ಏರ್ಪೋರ್ಟ್ ನಲ್ಲಿ ವಿಮಾನಗಳ ಸಂಚಾರ ಬಂದ್ ಮಾಡಲಾಗಿದೆ. ಮೊನ್ನೆಯಷ್ಟೇ ವಿಮಾನ ಸಂಚಾರ ಆರಂಭ ಆಗುತ್ತೆ, ಈಗ ಮತ್ತದನ್ನ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಡ್ರೋನ್ ಅಟ್ಯಾಕ್ ಗಳಾಗ್ತಾ ಇದೆ. ವಿಮಾನಕ್ಕೆ ಅಟ್ಯಾಕ್ ಆಗಿರುವಂತದ್ದು ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ನಲ್ಲಿ, ಯಾವ ರೀತಿ ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಯನ್ನ ಮಾಡಲಾಗಿದೆ ಅನ್ನುವಂಥದ್ದು. ಸದ್ಯಕ್ಕೆ ದುಬೈನಲ್ಲಿ ವಿಮಾನ ಸಂಚಾರ ಬಂದ್ ಆಗಿದೆ. ಇರಾನ್, ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಇರಾನ್ಗೆ ಈಗ ಸಪೋರ್ಟ್ ಮಾಡ್ತಿರುವಂತಹ ಏಕೈಕ ಪ್ಲೇಸ್ ಅಂದ್ರೆ ಅದು ಲೆಬನಾನ್ ಅವರು, ಹೆಜ್ಬುಲ್ಲಾ ಸಂಘಟನೆಯವರು. ಈ ಹಿಂದೆ ಹೆಜ್ಬುಲ್ಲಾ ಸಂಘಟನೆಯ ನಾಯಕರನ್ನ ಕೊಲೆ ಮಾಡಲಾಗುತ್ತೆ, ಹತ್ಯೆ ಮಾಡಲಾಗುತ್ತೆ. ಈಗ ಇರಾನ್ ಮತ್ತು ಲೆಬನಾನ್ ಸೇರ್ಕೊಂಡು ಇಸ್ರೇಲ್ ಮತ್ತು ಅಮೆರಿಕದ ಸೇನೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆಯಲ್ಲ, ಪ್ರತೀಕಾರವಾಗಿ ಇಸ್ರೇಲ್ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಇರಾನ್ ನಿಂದಲೂ ಅಮೆರಿಕ ಇಸ್ರೇಲ್ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಅಮೆರಿಕ ಸೇನಾ ನೆಲೆಗಳನ್ನ ಇರಾನ್ ಧ್ವಂಸ ಮಾಡ್ತಾ ಇದೆ. ದುಬೈ, UAE ನಿವಾಸಿಗಳಿಗೆ ಮನೆಯಿಂದ ಹೊರಬಾರದಂತೆ ಅಲರ್ಟ್ ನೀಡಲಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಕ್ಷಮೆಯನ್ನ ಕೋರಿದ್ದಾರೆ ಇರಾನ್ನ ಅಧ್ಯಕ್ಷ ಈ ಸಂದರ್ಭದಲ್ಲಿ. ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಈಗ ಇರಾನ್ ಏನಿದೆ, ಇಸ್ರೇಲ್ ಮತ್ತು ಅಮೆರಿಕದ ಟಾರ್ಗೆಟ್ ಜೊತೆಗೆ ಒಟ್ಟು 12 ರಾಷ್ಟ್ರಗಳ ವಿರುದ್ಧವೂ ಕೂಡ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಹೊಸ ಮಿಸೈಲ್ಗಳಿಂದ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. 400ಕ್ಕೂ ಹೆಚ್ಚು ಟಾರ್ಗೆಟ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇರೋದು. ಪ್ರಮುಖವಾಗಿ 400 ಪ್ಲೇಸಸ್ಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಈಗ ಅಲ್ಲಿಗೆ ಇರಾನ್ನ ಆಯಾಕಟ್ಟಿನ ಸ್ಥಳಗಳ ಮೇಲೆ ಅಟ್ಯಾಕ್ಗಳು ಆಗ್ತಾ ಇದೆ, ದಾಳಿಗಳು ಆಗ್ತಾ ಇದೆ. ಹೊಸ ಮಿಸೈಲ್ಗಳು. ಯಾಕಂದ್ರೆ ಇಸ್ರೇಲ್ ಈಗ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಸಪೋರ್ಟ್ ಬಹಳಷ್ಟಿದೆ. ನಿನ್ನೆ ಕೂಡ ಅಮೆರಿಕ ಏನಿದೆ ಹೊಸ ಒಂದು ಕ್ಷಿಪಣಿಯ ಪ್ರಯೋಗ ಮಾಡಿತ್ತು, ಮಿಲೆಟ್ಮ್ಯಾನ್ 2 ಅಂತ. ಸೊ ಈಗ ಹೊಸ ಶಸ್ತ್ರಾಸ್ತ್ರಗಳನ್ನ ಇಸ್ರೇಲ್ಗೂ ಕೂಡ ಅಮೆರಿಕ ಕೊಡ್ತಾ ಇರೋದು ಈ ದಾಳಿಯ ಸಂದರ್ಭದಲ್ಲಿ. ಈಗ ಪ್ರಮುಖವಾಗಿ 400ಕ್ಕೂ ಹೆಚ್ಚು ಭಾಗಗಳನ್ನ ಟಾರ್ಗೆಟ್ ಮಾಡಿ ಇರಾನ್ನ ಸ್ಥಳಗಳನ್ನ ಒಡೆಸ್ ಮಾಡ್ತಾ ಇದೆ ಇಸ್ರೇಲ್ ಸೇನೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ದುಬೈನ ಕನ್ನಡಿಗ ಆಗಿರುವಂತಹ ಭಾರ್ಗವ್ ಲೈನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರ್ಗವ್ ನಮಸ್ತೆ. ಸದ್ಯದಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಭಾರ್ಗವ್? ನಮಸ್ಕಾರ ಮೇಡಮ್, ಎಲ್ಲಾ ಕನ್ನಡಿಗರಿಗೂ ನಮಸ್ಕಾರ. ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಸ್ವಲ್ಪ ನಿಯಂತ್ರಣದಲ್ಲಿದೆ. ಇವತ್ ಬೆಳಗ್ಗೆ 10:00 ಒಂದು ಅಲರ್ಟ್ ಬಂತು, ಮಿಸೈಲ್ ಅಲರ್ಟ್. ಸೊ ಬಟ್ ಭಾಗಶಃ ದುಬೈ ನಗರದಲ್ಲಿ ನಾವು ರೆಸಿಡೆಂಟ್ಸ್ ಇರೋದ್ರಿಂದ 13 ವರ್ಷದಿಂದ ನಾನು ಇಲ್ಲಿ ಬ್ಯಾಂಕ್ ಉದ್ಯೋಗಿ ಆಗಿದ್ದೀನಿ, ರಿಲ್ಯಾಕ್ಸ್ ಆಗಿದ್ದೀವಿ. ನಮ್ಮ ಪ್ರಿಯಾರಿಟಿ ಏನಾಗಿದೆ ಅಂದ್ರೆ ಕರ್ನಾಟಕದಿಂದ ಯಾರು ಟೂರಿಸ್ಟ್ ಗಳು ಬಂದಿದ್ದಾರೆ ಅವರಿಗೆ ವಸತಿ ಕಲ್ಪಿಸೋದಿರ್ಬೋದು, ಅವ್ರಿಗೆ ಊಟ ಕೊಡೋದಿರ್ಬೋದು. ಅವ್ರ ನಮ್ಮ ರೊನಾಲ್ಡ್ ಕೊಲೋಸಾ ಅವರ ನೇತೃತ್ವದಲ್ಲಿ ಕನ್ನಡ ಹೆಲ್ಪ್ ಲೈನ್ ಅಂತ ಮಾಡ್ಕೊಂಡಿದೀವಿ. ಹೆಲ್ಪ್ ಲೈನ್ ಮೂಲಕ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಬೋಟ್ ನ ಇಲ್ಲಿರೋ ಅಂತಹ ಎಲ್ಲಾ ಸ್ಟ್ರಾಗಲ್ಡ್ ಕರ್ನಾಟಕಸ್ಗೂ ಇಂಡಿಯನ್ಸ್ಗೂ ನಾವು ಕಲೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಮೆಡಿಸಿನ್ಸ್ ಬೇಕಾ, ಅವ್ರಿಗೆ ರೂಮ್ ಬೇಕಾ, ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವರಲ್ಲಿರೋ ಉದ್ವೇಗನ ನಾವು ಕಡಿಮೆ ಮಾಡ್ತಾ ಇದೀವಿ. ಅಟ್ ದ ಸೇಮ್ ಟೈಮ್ ಅವ್ರ ಫ್ಯಾಮಿಲಿ ಜೊತೆ ಟಚ್ ಅಲ್ಲಿ ಇದ್ದು ಅವ್ರಿಗೆ ಯಾವುದೇ ತರಹ ಸವಲತ್ತುಗಳಿಗೂ ಕೊರತೆ ಆಗದೆ ಇರೋ ತರ ನೋಡ್ಕೊತಾ ಇದೀವಿ. ಒಂದಾದ್ಮೇಲೆ ಈಗ ಬೆಳಗ್ಗೆ 10:30 ಅಲರ್ಟ್ ಆದ್ಮೇಲೆ ಬರೀ ಒಂದ್ 48 ನಿಮಿಷಕ್ಕೋ ಅಥವಾ 50 ನಿಮಿಷಕ್ಕೋ ದುಬೈ ಏರ್ಪೋರ್ಟ್ ಸ್ವಲ್ಪ ಸಸ್ಪೆನ್ಷನ್ ಅಲ್ಲಿ ಇತ್ತು. ಆಮೇಲಿಂದ ನಮ್ಮ ರಿಪ್ಯಾಟ್ರಿಯೇಷನ್ ಫ್ಲೈಟ್ಸ್ ಗಳು ಹಾರಾಟ ಆಗ್ತಾ ಇದೆ. ಬಟ್ ಟಿಕೆಟ್ ಬುಕಿಂಗ್ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಏನಾಗುತ್ತೆ ಅಂದ್ರೆ ಟಿಕೆಟ್ ಬುಕ್ ಮಾಡ್ತಾರೆ, ಕೆಲವೊಂದ್ಸತಿ ಪೆಂಡಿಂಗ್ ಅಂತ ಬರುತ್ತೆ, ಒಂದೊಂದು ಕ್ಯಾನ್ಸಲ್ ಆಗ್ತಾ ಇದೆ. ಈಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ರಸಲ್ ಕೈಮಾ ಇಂದ ಸ್ವಲ್ಪ ಸೇಫ್ ಅಂತ ಅನ್ಬಿಟ್ಟು, ರಸಲ್ ಕೈಮಾ ಇಲ್ಲಿಂದ ಸ್ವಲ್ಪ ದೂರ ಇದೆ, ಒಂದ್ 200 ಕಿಲೋಮೀಟರ್ ದೂರ ಇದೆ. ಆ ಒಂದು ಏರ್ ಸ್ಪೇಸು ಇರಾನ್ ಕಡೆ ಬರೋದಿಲ್ಲ, ರಸಲ್ ಕೈಮಾ ಇಂದ ಫ್ಲೈಟ್ಸ್ ಗಳು ಹೋಗ್ತಾ ಇದೆ. ಸೊ ನಾನು ಇದ್ರ ಮೂಲಕ ಹೇಳೋದಂದ್ರೆ ಈ ಎಲ್ಲಾ ಇದು ಕಂಟ್ರೋಲ್ ಅಲ್ಲಿ ಇದೆ. 1-2-3 ಥ್ರೆಟ್ಸ್ ಗಳು ಬರ್ತಾ ಇದೆ, ಬಟ್ ಥಿಂಗ್ಸ್ ಆರ್ ವೆರಿ ಕಂಟ್ರೋಲ್. ನಮ್ಮ ಮಹಾರಾಜರು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ, ಇದು ಹೆಲ್ಪ್ ಮಾಡ್ತಾ ಇದಾರೆ. ಮತ್ತೆ ನಮ್ಮ ಉದ್ಯಮಿ ರೊನಾಲ್ಡ್ ಕೊಲೋಸಾ ಅವರ ನೇತೃತ್ವದಲ್ಲಿ ನಾವು ಕನ್ನಡ ಹೆಲ್ಪ್ ಲೈನ್ ಅಂತ ಹೇಳಿ ಹಿಡಾಯತ್ ಅಡ್ಡೂರು, ಅರುಣ್ ಕುಮಾರ್, ದೀಪಕ್ ಮತ್ತೆ ಮಂಜುಳಾ ಅವರು ಇವರೆಲ್ಲ ಸೇರ್ಕೊಂಡು ನಾವು ಒಂದು ಗುಂಪನ್ ಕಟ್ಟಿದೀವಿ, 200 ಜನದ ಗುಂಪನ್ ಕಟ್ಟಿದೀವಿ. ನಾವು ಒಂದು ವಾರ್ ರೂಮ್ ಮಾಡ್ಕೊಂಡು ಹೋರಾಡ್ಕೊಂಡು ಎಲ್ಲಾರ್ಗು ಸಪೋರ್ಟ್ ಮಾಡ್ತಾ ಇದೀವಿ. ಸೊ ಏನು ಹೆದರ್ಕೊಳ್ಳೋ ಅಂತದಿಲ್ಲ. ಏನಂದ್ರೆ ಇಲ್ಲಿ ಟೂರಿಸ್ಟ್ ಗಳು ಇಲ್ಲಿಂದ ಹೋಗ್ಬಿಟ್ರೆ
ಅರ್ಧ ಸಮಸ್ಯೆ ಕಂಪ್ಲೀಟ್ ಆಗತ್ತೆ. ಆಮೇಲಿಂದ ಮುಂದಿನ ದಿನಗಳಲ್ಲಿ ಇವತ್ತು ಇರಾನ್ನ ಪ್ರೆಸಿಡೆಂಟ್ ಕೂಡ ಕ್ಷಮೆ ಯಾಚಿಸಿದ್ದಾರೆ, ನಾವು ಇದರ ಮಾಡಿದಕ್ಕೆ ತಪ್ಪು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಈ ಒಂದು ಟೆನ್ಷನ್ ಕಡಿಮೆ ಆಗ್ಬೋದು ಅನ್ನೋ ಎಲ್ಲ ನಿರೀಕ್ಷೆ ಇದೆ. ಸೊ ಎಲ್ರು ನಾವು ಈ ಒಂದು ಟೆನ್ಷನ್ ಕಡಿಮೆ ಆಗ್ಲಿ ಅಂತ ಬೇಡ್ಕೊಳ್ಳೋಣ. ಬಟ್ ನಿಯಂತ್ರಣದಲ್ಲಿದೆ, ತುಂಬಾ ಪರಿಸ್ಥಿತಿ ಕೆಟ್ಟದಾಗೇನಿಲ್ಲ. ರಾಜರು ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ, ನಾವು ಟೂರಿಸ್ಟ್ ಗಳನ್ನೆಲ್ಲ ನೋಡ್ಕೋತಿದೀವಿ. ನಮ್ಮ ರೊನಾಲ್ಡ್ ಕೊಲೋಸೋ ಹಾಗೂ ಪ್ರವೀಣ್ ಶೆಟ್ರು ಹಾಗೂ ನಮ್ಮ ಕನ್ನಡ ಪರ ಸಂಘಟನೆಗಳ ಒಂದು ಸಹಕಾರದಲ್ಲಿ ನಾವೆಲ್ಲ ಚೆನ್ನಾಗಿ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡಿದೀವಿ ಮೇಡಮ್. ಭಾರ್ಗವ್, ಸದ್ಯದ ಮಾಹಿತಿ ಪ್ರಕಾರ ಎಷ್ಟು ಕನ್ನಡಿಗರಲ್ಲಿ ಪರದಾಟವನ್ನು ನಡೆಸಿದ್ದಾರೆ, ಎಷ್ಟು ಜನ ಸೇಫ್ ಅಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಅಂಕಿ ಅಂಶ ಸಿಕ್ಕಿದೆಯಾ? ಮತ್ತೆ ಅದರಲ್ಲೊಬ್ಬ ಕನ್ನಡಿಗರಿಗೆ ಹುಷಾರಿಲ್ಲಂತೆ, ಅವರ ಕಂಡೀಷನ್ ಸರಿ ಇಲ್ಲ ಅನ್ನೋ ಮಾಹಿತಿ. ಸೊ ಅವರಿಗೆ ಚಿಕಿತ್ಸೆ ಸಿಗ್ತಾ ಇದೆಯಾ, ಹೇಗೆ? ಹೌದು. ಈಗ ನಮಗೆ ಇರುವಂತಹ ಡೇಟಾ ಪ್ರೇಸ್ ಪ್ರಕಾರ ಆಲ್ಮೋಸ್ಟ್ ಒಂದು 100ರಿಂದ 150 ನಮ್ಮ ಕನ್ನಡ ಹೆಲ್ಪ್ ಲೈನ್ ಚಾಟ್ ಬೋಟ್ ನಿಂದ ಸಹಾಯ ಪಡ್ಕೊಂಡಿರೋರು 150 ಜನ ಆಲ್ರೆಡಿ ಎಕ್ಸಿಟ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಸಂಜೆಗೆ ಬುಕಿಂಗ್ ಇದೆ. ನನ್ಗನ್ಸೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಇನ್ನೂ ಒಂದು 150ರಿಂದ 200 ಜನ ಇಲ್ಲಿ ಇರ್ಬೋದು. ಬಟ್ ಯಾರು ಪರದಾಟ ಮಾಡ್ತಾ ಇಲ್ಲ. ಯಾರ ಹತ್ರ ಹಣ ಇದೆ ಅವ್ರು ಹಣ ಖರ್ಚು ಮಾಡಿ ರೂಮ್ ಮಾಡ್ಕೊಂಡಿದ್ದಾರೆ. ಯಾರು ಹಣ ಇಲ್ಲ, ನಮ್ಮ ಒಂದು ಸಂಸ್ಥೆ ಮೂಲಕ ನಾವು ಅವ್ರಿಗೆ ರೂಮಿನ ವ್ಯವಸ್ಥೆ, ಹಣ ಇರೋರ್ಗೂ ಸಹ ಊಟದ ವ್ಯವಸ್ಥೆ, ಯಾಕಂದ್ರೆ ಅವ್ರಿಗೆ ಕರ್ನಾಟಕದ ಫುಡ್ ಬೇಕು, ಅಲ್ಲಿಲ್ಲ ಫುಡ್ ಎಲ್ಲ ಸೆಟ್ ಆಗಲ್ಲ ಅಂತ ಹೇಳಿ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಸೊ ನಮ್ಗೆ ಇಲ್ಲಿರುವಂತಹ ಉದ್ಯಮಿಗಳು, ದಾನಿಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ನಂತರ ಈ ಯಾರು ನೀವು ಆಸ್ಪತ್ರೆಗೆ ಸೇರಿದ್ದೀರಿ ಅಂತ ಹೇಳಿದಾರಲ್ಲ, ನಾವು ಈಗ ಈ 24ನೇ ತಾರೀಕು ಬಂದು 60 ಜನ ಹಿರಿಯ ನಾಗರಿಕರು ಬಳ್ಳಾರಿ, ಜಗಳೂರು ಇವ್ರನ್ನೆಲ್ಲ ರೆಸ್ಕ್ಯೂ ಮಾಡಿ ಕನ್ನಡ ಕೂಟ, ಕನ್ನಡ ಹೆಲ್ಪ್ ಲೈನ್ ಇಂದ ನಾವು ರೆಸ್ಕ್ಯೂ ಮಾಡಿ 5-6 ದಿನ ಅವ್ರನ್ನ ಇಟ್ಟು ಊಟ ಕೊಟ್ಟು ಕಳ್ಸಿದ್ವಿ. ಅದ್ರಲ್ಲಿ ಇಬ್ರು ಉಳ್ಕೊಂಡಿದ್ರು, ಯಾಕಂದ್ರೆ ಅವ್ರ ಹೆಂಡತಿಗೆ ಹುಷಾರಿಲ್ಲ. ಇವಾಗ ಅವರು ಮಂಜುಳಾ ಮತ್ತೆ ಚೇತನ್ ಸುಬ್ರಹ್ಮಣ್ಯ ಅನ್ನೋರು ಅವ್ರನ್ನ ನೋಡ್ಕೊಳ್ತಾ ಇದಾರೆ. ಅವ್ರ ಮಗನು ಐರ್ಲೆಂಡ್ ಇಂದ ನಮ್ಗೆ ಕಮ್ಯುನಿಕೇಶನ್ ಅಲ್ಲಿ ಇದಾರೆ. ಅವ್ರದೀಗ ಸ್ಥಿತಿ ಚೆನ್ನಾಗಿದೆ, ದೇ ಆರ್ ಇಂಪ್ರೂವಿಂಗ್. ಮೋಸ್ಟ್ಲಿ ಅವರು ಮಂಡೇ ಅಷ್ಟೊತ್ತಿಗೆ ಇದಾಗ್ಬಿಟ್ಟು ಏನೋ ಡಿಸ್ಚಾರ್ಜ್ ಆಗಿ ಅವ್ರು ಊರಿಗೆ ಕಳ್ಸಿಕೊಡೋ ಎಲ್ಲಾ ವ್ಯವಸ್ಥೆನೂ ಮಾಡ್ತೀವಿ. ಭಾರ್ಗವ್, ಹಾಗೇನೆ ದುಬೈನ ಹತ್ರ ಏರ್ಪೋರ್ಟ್ ಹತ್ರ ಒಂದು ಅಟ್ಯಾಕ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಎಕ್ಸಾಕ್ಟ್ಲಿ ಅಲ್ಲಿ ಅಟ್ಯಾಕ್ ಆಗಿರೋದು ಹೌದಾ? ಇದು ಒಂದು ಮೈನರ್ ಅಟ್ಯಾಕ್ ಅಷ್ಟೇ. ಅಲ್ಲೊಂದು ಯಾವ್ದೋ ಒಂದು ಡಿಫೆನ್ಸ್ ರಿಲೇಟೆಡ್ ಏರ್ಪೋರ್ಟ್ ಗೆ ಅಟ್ಯಾಕ್ ಆಗಿಲ್ಲ. ಏರ್ಪೋರ್ಟ್ ಹತ್ತಿರದಲ್ಲಿರುವಂತಹ ಒಂದು ಸ್ಟ್ರಾಟಜಿಕ್ ಬಿಲ್ಡಿಂಗ್ ಗೆ ಒಂದು ಸಣ್ಣ ಅಟ್ಯಾಕ್ ಆಗಿದೆ. ಅದೇ ಅಲರ್ಟ್ ಬೆಳಗ್ಗೆ ಬಂದಿದ್ದು. ಸೊ ಮೇಜರ್ ಡ್ಯಾಮೇಜ್ ಏನಿಲ್ಲ, ಕಂಟ್ರೋಲ್ ಅಲ್ಲಿ ಇದೆ. ಅದಾದ ನಂತರ ಅಟ್ಯಾಕ್ ಆದ ನಂತರನೇ ನಮ್ಮ ಇರಾನ್ ಪ್ರೆಸಿಡೆಂಟ್ ಕ್ಷಮೆ ಯಾಚನೆ ಮಾಡಿದ್ದು. ಆ ನಂತರ ಕ್ಷಮೆ ಯಾಚನೆ ಮಾಡಿದ ನಂತರ ಯಾವ ಅಟ್ಯಾಕು ಆಗಿಲ್ಲ. ಹೋಪ್ಫುಲಿ ಥಿಂಗ್ ಶುಡ್ ಗೆಟ್ ಬೆಟರ್. ಏರ್ಪೋರ್ಟ್ ಗೆ ಅಟ್ಯಾಕ್ ಆಗಿಲ್ಲ, ಏರ್ಪೋರ್ಟ್ ಹತ್ರ ಇರುವಂತಹ ಒಂದು ಬಿಲ್ಡಿಂಗ್ ಅಟ್ಯಾಕ್ ಆಗಿದೆ. ಓಕೆ ಭಾರ್ಗವ್ ಅವರ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇರಾನ್ ಏನ್ ಹೇಳಿತ್ತು, ನಾವು ಅಮೆರಿಕದ ಸೇನಾ ನೆಲೆ, ವಾಯುನೆಲೆ ಮೇಲೆ ಮಾತ್ರ ಅಟ್ಯಾಕ್ ಮಾಡ್ತೀವಿ ಅಂತ. ದುಬೈನ ಅಕ್ಕಪಕ್ಕ ಸೇನಾ ನೆಲೆ, ವಾಯುನೆಲೆ ಬಿಟ್ಟು ಬೇರೆಲ್ಲಾದ್ರೂ ಅಟ್ಯಾಕ್ ಆಗಿದ್ಯಾ, ಹೇಗಿದೆ? ಮಿನಿಸ್ಟ್ರಿ ಅವರು ಏನ್ ಹೇಳ್ತಿದ್ದಾರೆ ನೋಡಿ? ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಅವ್ರುಗಳು ಕೂಡ ಇರಾನ್ನಲ್ಲಿ ಇರಾನ್ ಅವ್ರಿಗೆ ಈಗ ನೀವ್ ಹೇಳೋದಾದ್ರೆ, ಈ ನಾವು ಇರುವಂತಹ ಬರ್ದುಬೈ, ಕರಾಮಾ ಏರಿಯಾದಲ್ಲಿ ಇರುವಂತಹ ಯಾವುದೇ ಅಂಗಡಿಗಳು, ಮುಗ್ಗಟ್ಟುಗಳು ಪ್ರತಿಯೊಂದನ್ನು ಕೂಡ ಇರಾನ್ ಅವ್ರದೇ. ಇರಾನ್ ಇಂದ ಇಲ್ಲಿ ಬಂದು ಅವ್ರು ವ್ಯವಹಾರ ಮಾಡ್ತಾ ಇರೋರ್ಗೆ. ಸೊ ಅವರು ಬೇರೆ ಜನರಿಗೆ ಹಾನಿ ಮಾಡೋದಕ್ಕೆ ಆದಷ್ಟು ಕಡಿಮೆ ಇಟ್ಕೊಳ್ತಾ ಇದಾರೆ. ಕೆಲವೊಂದ್ ಸತಿ ಯಾವ್ದಾರ ಆಕ್ಯುರೇಸಿ ಆ ಕಡೆ ಈ ಕಡೆ ಹೋದಾಗ ನಾರ್ಮಲ್ ಜಾಗಕ್ಕೆ ಬಿದ್ದಿದೆ. ಡೈರೆಕ್ಟ್ ಆಗಿ ಇರಾನ್ ಇಂದ ಯಾವುದೇ ಬಿಲ್ಡಿಂಗ್ ಆಗ್ಲಿ, ಯಾವುದೇ ವಸತಿ ಸೌಕರ್ಯಕ್ಕಾಗ್ಲಿ ಬಿದ್ದಿಲ್ಲ. ಆತರ ಬೀಳೋದಿದ್ರು ಕೂಡ ಇಲ್ಲಿ ಸರ್ಕಾರದಿಂದ ಅದನ್ನ ಮೇಜರ್ ಮೋರ್ ದೆನ್ 700 ಡ್ರೋನ್ಸ್, ಮೋರ್ ದೆನ್ 300 ಮಿಸೈಲ್ಸ್ ನ ಇವರು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಇಂಟರ್ಸೆಪ್ಟ್ ಮಾಡಿದಾಗ ಏನಾಗುತ್ತೆ, ಅದ್ರ ಪಳೆ ಉಳಿಕೆಗಳು ಬಿದ್ದು ಮೈನರ್ ಡ್ಯಾಮೇಜಸ್ ಗಳು ರೋಡ್ಗಳಿಗೆ, ಗ್ಲಾಸ್ ಗಳಿಗೆ ಆಗ್ಬಹುದು. ಪ್ರಾಣ ಹಾನಿ ಆದಂಗೆ ಯಾರಿಗೂ ಅಷ್ಟು ಆತರದ್ ಯಾವ್ದು ಮಾಹಿತಿ ಇಲ್ಲ. ಎಂಟೈರ್ ಈ ಎಲ್ಲಾ ಯುದ್ಧದಲ್ಲೂ ಸೇರಿ ಒಂದ್ 4 ಜನ ಅಬುದಾಬಿ ಏರ್ಪೋರ್ಟ್ ಅಲ್ಲಿ ಏರ್ ಬೇಸಸ್ ಗಳಲ್ಲಿ ಒಂದ್ 4 ಜನದ್ದೇನೋ ಡೆತ್ ಆಗಿರೋದು ಬಿಟ್ರೆ ಯಾವುದು ನಾಗರಿಕರಿಗೆ ಡೆತ್ ಆಗಿರುವಂತಹ ವರದಿಗಳೆಲ್ಲ ಇಲ್ಲ. ಬಟ್ ಭಯದ ವಾತಾವರಣ ಇದೆ. ಯಾಕಂತಂದ್ರೆ ಮಿಸೈಲ್ಸ್ ಹೋದಾಗ ವಾರ್ನಿಂಗ್ ಬರುತ್ತೆ. ಮಿಸೈಲ್ ಇಂಟರ್ಪ್ರೆಟ್ ಆದಾಗ ಅದ್ ಎಲ್ಲಿ ಇಂಟರ್ಪ್ರೆಟ್ ಆಗತ್ತೆ, ಅದ್ರ ಪಳೆ ಉಳಿಕೆ ಬಂದ್ಬಿಟ್ಟು ಎಲ್ಲಿಗೆ ಬೀಳುತ್ತೆ ಅನ್ನೋದು ಕಂಟ್ರೋಲ್ ಯಾರ ಹತ್ರನೂ ಇರಲ್ಲ. ಅವರು ದೊಡ್ಡ ಡ್ಯಾಮೇಜ್ ಅಂತ ತಪ್ಪಿಸ್ಬೋದು, ಚಿಕ್ಕ ಪುಟ್ಟ ಡ್ಯಾಮೇಜ್ ಬಗ್ಗೆ ನಮ್ಗೆ ಊಹೆ ಸಿಗೋದಿಲ್ಲ. ಸೊ ಹಾಗಾಗಿ ಥಿಂಗ್ಸ್ ಆರ್ ಇನ್ ಕಂಟ್ರೋಲ್. ಬಟ್ ದೇರ್ ಇಸ್ ಅ ಸ್ಲೈಟ್ ಕನ್ಸರ್ನ್. ಇದನ್ನ ಕಂಪ್ಲೀಟ್ ಆಗಿ ಇರಾನು ನಾನು ಯಾವುದೇ ಕಾರಣಕ್ಕೂ ದಾಳಿ ಮಾಡಲ್ಲ ಇನ್ ಮುಂದೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗ್ಬಿಟ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಅಲ್ಲ ಭಾರ್ಗವ್ ಅವರು, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ನೀವು ಕನ್ನಡಿಗರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಿದ್ರೆ, ನಿಮ್ಮ ಭದ್ರತೆ ಯಾವ ರೀತಿ ಇದೆ ಅಂದ್ರೆ, ಎಸ್ಪೆಷಲಿ ದುಬೈ ಅಲ್ಲಿರುವಂತಹ ಜನರು, ನಾಗರಿಕರ ರಕ್ಷಣೆಯನ್ನ ದುಬೈ ಸರ್ಕಾರ ಯಾವ ರೀತಿ ಮಾಡ್ತಿದೆ ಅಂತ? ನೋಡಿ ಮೇಡಮ್, ಈಗ ಒಂದು ಅಲ್ಲಿಂದ ಮಿಸೈಲ್ ಇಲ್ಲಿಗೆ ಬರ್ತಿದೆ ಅಂದ್ರೆ ಬರೋದಕ್ಕಿಂತ ಒಂದು 10 ನಿಮಿಷದ ಮುಂಚೆ ಮೆಸೇಜ್ ಅಲ್ಲ, ನಮ್ಮ ಫೋನ್ಗಳಲ್ಲಿ ಅಲರ್ಟ್ಸ್ ಬರ್ತಾ ಇದೆ ಜೋರಾಗಿ. ನಮ್ಮ ಮೊಬೈಲ್ ಇಲ್ಲಿರುವಂತ, ಹೇಗೆ ನಾವು ಇಂಡಿಯಾದಲ್ಲಿ ಏರ್ಟೆಲ್, BSNL ಮತ್ತೆ ರಿಲಯನ್ಸ್ ಫೋನ್ ಇದೆ, ನಿಮ್ಗೆ ಮೆಸೇಜ್ ಕಳಿಸ್ತಾರಲ್ವಾ, ಅಲ್ಲೇನಾರ ಸಮಸ್ಯೆ ಆದ್ರೆ ಇಲ್ಲಿ ಅಲರ್ಟ್ ಅಂತ ಕಳಿಸ್ತಾ ಇದಾರೆ. ಅಲರ್ಟ್ ಅಂತ ಹೇಗಂದ್ರೆ,
ಫೋನು ನೀವು ಸೈಲೆಂಟ್ ಇಲ್ಲದೆ ಹೋಗ್ಲಿ, ನಮ್ಮ ಮುಂದ್ಗಡೆ ಬರುತ್ತೆ, ದೇರ್ ಇಸ್ ಎ ಥ್ರೆಟ್, ದೇರ್ ಇಸ್ ಎ ಪಾಸಿಬಲ್ ಇಂಟರ್ಸೆಪ್ಷನ್ ಆಫ್ ದ ಮಿಸೈಲ್ಸ್, ಪ್ಲೀಸ್ ಬಿ ಅಂಡರ್ ಕವರ್ಡ್, ಪ್ಲೀಸ್ ಬಿ ಇನ್ಸೈಡ್ ಅಂತ ಅನ್ಬಿಟ್ಟು ಇಮಿಡಿಯೇಟ್ ಆಗಿ ಪಾಪ್ ಆಗತ್ತೆ. ಇಡೀ ರಾಷ್ಟ್ರದಲ್ಲಿ ಒಂದು ಸೌಂಡ್ ಬರುತ್ತೆ ನಮ್ಮ ಮೊಬೈಲ್ ಅಲ್ಲಿ, ಮತ್ತೆ ಅದ್ರ ನೋಟಿಫಿಕೇಶನ್ ಬರುತ್ತೆ. ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಈಗೆಲ್ಲ ಸರಿ ಹೋಗಿದೆ, ನೀವು ನಾರ್ಮಲ್ ಕೆಲಸಗಳಿಗೆ ಇದ್ ಮಾಡ್ಕೊಳ್ಳಿ ಅಂತ ಇನ್ನೊಂದು ಅಲರ್ಟ್ ಬರುತ್ತೆ. ಸೊ ಈ ಅಲರ್ಟ್ ಎಲ್ಲ ಹೇಗೆ ಮಾಡ್ತಿದೆ ಅಂದ್ರೆ ನಮ್ಮನ್ನ ದೇ ಆರ್ ಟೇಕಿಂಗ್ ಕೇರ್ ಆಫ್ ವೆರಿ ವೆಲ್. ಸೊ ಆ ನಿಟ್ಟಿನಲ್ಲಿ, ಬಟ್ ಅಟ್ ದ ಸೇಮ್ ಟೈಮ್ ನಾವು 13-15 ವರ್ಷದಿಂದ ಇಲ್ಲಿರೋದ್ರಿಂದ ಸತ್ಯವಾಗ್ಲೂ ನಮಗೆ ಒಂದು ಚೂರು ಭಯ ಇಲ್ಲ. ನಾನು ಬ್ಯಾಂಕ್ ಉದ್ಯೋಗಿ, ನಾವು ಗ್ರಾಹಕರುಗಳಿಗೂ ನಾವು ನೋಡ್ಬೇಕಾಗತ್ತೆ. ನನ್ನ ಇಮೇಲ್ ಅಲ್ಲಿ ಇದೀನಿ, ನನ್ನ ಫೋನ್ ಅಲ್ಲಿ ಇದೀನಿ, ನಾವು ಬ್ರಾಂಚಿಗೆ ಹೋಗ್ತಾ ಇದೀವಿ, ಎಲ್ಲಾ ಕೆಲಸಗಳು ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಇಲ್ಲಿ ಪವಿತ್ರ ರಂಜಾನ್ ಮಾಸ ಸಹ, ಎಲ್ಲರೂ ಉಪವಾಸದಲ್ಲಿ ಇರ್ತಾರೆ. ಸಂಜೆ ಇಫ್ತಾರ್ ಕೂಟಕ್ಕೆ ಆದಷ್ಟು ಹೊರಗಡೆ ಏನೇನ್ ಅರೇಂಜ್ ಆಗಿರುತ್ತಲ್ಲ ಈ ಊಟ ವಸತಿಗಳು ಔಟ್ ಸ್ಪೇಸ್ ಅಲ್ಲಿ, ಯಾಕಂದ್ರೆ ಇಲ್ಲಿ ಈಗ ವೆದರ್ ಚೆನ್ನಾಗಿದೆ ದುಬೈನಲ್ಲಿ, ಯಾವ್ದು ಹೊರಗಡೆ ಏನು ಇಫ್ತಾರ್ ಕೂಟಗಳನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ಸ್ವಲ್ಪ ಬಂದ್ ಮಾಡಿ ಒಳಗಡೆ ಮಾಡ್ತಾ ಇದ್ದಾರೆ ಹೊರತು, ಅದ್ ಬಿಟ್ರೆ ರಾಜರು ಎಲ್ಲಾ ನೀತಿನೂ ಇತ್ತುಕೊಂಡಿದ್ದಾರೆ. ಮೇಜರ್ ಆಗಿ ಸರ್ಕಾರ ನಮ್ಗೆ ಏನ್ ಮಾಡ್ತಿದೆ ಅಂದ್ರೆ, ಇಷ್ಟು ಮಿಸೈಲ್ಗಳು ಬಂದ್ರು, ಇಷ್ಟು ಡ್ರೋನ್ಗಳು ಬಂದ್ರು ಇಂಟರ್ಸೆಪ್ಟ್ ಮಾಡಿಸ್ತಾ ಇದೆ. ಆ ಒಂದೊಂದು ಇಂಟರ್ಸೆಪ್ಟ್ ಮಾಡ್ಸಕ್ಕೂ ಕೋಟ್ಯಾಂತರ ರೂಪಾಯಿ ಆಗತ್ತೆ. ಆ ಒಂದು ವೆಚ್ಚನ ಭರಿಸ್ತಾ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸರ್ಕಾರ ಮಾಡ್ತಾ ಇರೋ ಕೆಲಸ ಇದೆಯಲ್ಲ, ಬಹಳ ಉತ್ತಮವಾಗಿದೆ. ಯಾರು ಕೂಡ ಕೆಲಸ ಕಳ್ಕೊಂಡಿಲ್ಲ, ಯಾವ ಕಂಪ್ನಿನೂ ಮುಚ್ಚಿಲ್ಲ. ಇಲ್ಲಿ ಯಾರು ಕೂಡ ನೀವು ನಾಳೆಯಿಂದ ಕೆಲ್ಸಕ್ಕೆ ಬರಬೇಡಿ ಅಂತ ಹೇಳ್ತಿಲ್ಲ. ಯಾರಿಗೆ ಮನೆ ಕೆಲಸ ಮಾಡಕ್ಕಾಗುತ್ತೋ ಮನೇಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದಾರೆ. ಯಾರಿಗೆ ಗ್ರಾಹಕರಿಗೆ ಸೇವೆ ಬೇಕೋ ದಯವಿಟ್ಟು ಸುರಕ್ಷತೆಯೊಂದಿಗೆ ಬಂದು ನೀವು ಕೆಲಸ ಮಾಡಿ ಅಂತ ಹೇಳ್ತಾ ಇದಾರೆ ಹೊರತು ಏನೂ ಬದಲಾಗಿಲ್ಲ ಇಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಭಾರ್ಗವ್ ಅವರೇ. ಕರ್ನಾಟಕದ ವತಿಯಿಂದಲೂ ಕೂಡ, ಯಾಕಂದ್ರೆ ಕನ್ನಡಿಗರ ರಕ್ಷಣೆ ನೀವು ಮಾಡ್ತಾ ಇದ್ರ, ನೀವು ಕೂಡ ಸೇಫ್ ಆಗಿರುತ್ತೆ, ನಾವು ಕೂಡ ಈ ಮೂಲಕ ನಾನು ಏನ್ ಕನ್ನಡಿಗರಲ್ಲಿ ಮನವಿ ಮಾಡ್ಕೊಳ್ತೀನಿ ಅಂತಂದ್ರೆ, ಯುದ್ಧದ ಪರಿಸ್ಥಿತಿ ರೀಜನ್ ನಲ್ಲಿ ಇದೆ. ಇದು ನಮ್ದೊಂದೇ ಸಮಸ್ಯೆ ಅಲ್ಲ. UAE, ಇದು ಸೌದಿ ಅರೇಬಿಯಾ, ಕುವೈತು ಎಲ್ಲರದ್ದು ಸಮಸ್ಯೆ. ಬಟ್ ಇಲ್ಲಿ ಏನಂತಂದ್ರೆ, ನಾವು ಏನನ್ನ ಸ್ಮರಿಸ್ಕೊತಿದೀವಿ, ಇಲ್ಲಿರೋ ಕನ್ನಡಿಗರು, ಇಲ್ಲಿ ಬಂದಿರೋ ಅಂತ ಟೂರಿಸ್ಟ್ ಕನ್ನಡಿಗರನ್ನ ನೆಂಟ್ರ ತರ ನೋಡ್ಕೊಳ್ತಾ ಇದೀವಿ. ರೊನಾಲ್ಡ್ ಕೊಲೋಸೋ ಅಂತಹ ಮಹಾದಾನಿಗಳು, ನಮ್ಮ ಕನ್ನಡ ಪರ ಸಂಘಟನೆಗಳು, ನಮ್ಮ ಕನ್ನಡ ಸಂಘದ ಅರುಣ್ ಕುಮಾರ್, ಹಿಡಾಯತ್ ಅಡ್ಡೂರ್, ಇವರು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ಬುಟ್ ಎಲ್ಲ ಯೂಸ್ ಮಾಡ್ಕೊಂಡು ಆದಷ್ಟು ಮಾಹಿತಿ ಸಂಗ್ರಹ ಮಾಡಿ ಎಷ್ಟಾಗತ್ತೋ ಅಷ್ಟು ನಾವು ಸಹಾಯ ಮಾಡಕ್ ಪ್ರಯತ್ನ ಪಡ್ತಿದೀವಿ. ನಾವು ಯಾರ್ಯಾರು ಕನ್ನಡಿಗರು, ಕನ್ನಡ ಸಂಘದವರು, ಮತ್ತೆ ಕನ್ನಡ ಹೆಲ್ಪ್ ಲೈನ್ ಅವರು, ಮತ್ತೆ ರೊನಾಲ್ಡ್ ಕೊಲೋಸಾ ಅಂತಹ ಉದ್ಯಮಿಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಹೆದರ್ಕೊಳ್ಳೋದ್ ಬೇಡ, ಯಾರು ಉದ್ವೇಗಕ್ಕೊಳಗಾಗೋದ್ ಬೇಡ. ಎಲ್ರು ಬರ್ತಾ ಇದಾರೆ. ಇನ್ನೊಂದ್ 3 ದಿವಸ 4 ದಿವಸದಲ್ಲಿ ಟೂರಿಸ್ಟ್ ಎಲ್ಲ ಇಲ್ಲಿಂದ ಹೊರಟೋಗ್ತಾರೆ. ಆಮೇಲಿಂದ ನಮ್ಗೆ ಯಾವ್ದು ಸಮಸ್ಯೆ ಇರೋದಿಲ್ಲ. ಅಂಡ್ ಯಾವುದೇ ತರಹ ಸಮಸ್ಯೆಗಳಿದ್ರು ನಮ್ಗೆ ಸಂಪರ್ಕ ಮಾಡಿ. ನಿಮ್ಗೆ ಯಾವ್ದಾರ ಸಿಕ್ಕಾಕೊಂಡಿದ್ರು, ತೊಂದರೆನಲ್ಲಿದ್ರು, ಯಾವುದೇ ತರ ಸಮಸ್ಯೆ ಇದ್ರು ನೀವು ನಮ್ಗೆ ಸಂಪರ್ಕ ಮಾಡಿ. ನಾವು ನಿಮ್ಮ ಸೇವೆನಲ್ಲಿ 24x7 ಇರ್ತೀವಿ. ಓಕೆ, ಥ್ಯಾಂಕ್ ಯು ಭಾರ್ಗವ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ